ಎಲ್ಲ ಭೀಮ ಬಂಧುಗಳಿಗೂ ಜೈ ಭೀಮ್ ವಂದನೆಗಳನ್ನು ತಿಳಿಸ್ತಾ, ಪ್ರಜಾಪ್ರಭುತ್ವದ ಬೃಹತ್ತಾದ ಮತ್ತು ಸರ್ವಶ್ರೇಷ್ಠವಾದಂಥ ಸಂವಿಧಾನವನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಬಂಧುಗಳೇ, ಈಗಾಗಲೇ ಎಲ್ಲ ಕೂಡ ಮಾತಾಡಿದರೆ ನಾನು ಹೆಚ್ಚಿಗೆ ಏನು ಮಾತಾಡಕ್ಕೆ ಹೋಗೋದಿಲ್ಲ. ಇದು ಈಗಿನ ಕಾಲದಲ್ಲ ಅಲ್ಲ, 2500 ವರ್ಷಗಳ ಹಿಂದಿನಿಂದ ಕೂಡ ಏನು ಇವತ್ತು ಈ ದ್ರಾವಿಡರನ್ನ, ಈ ದೇಶದ ಮೂಲ ನಿವಾಸಿಗಳನ್ನ ತುಳಿತಕ್ಕಂಥ ಕೆಲಸ ಆಗ್ತಾನೆ ಇದೆ ಮತ್ತು ಅವರ ಆಚಾರ ವಿಚಾರಗಳನ್ನ ದಮನ ಮಾಡ್ತಕ್ಕಂಥ ಕೆಲಸಗಳು ನಿರಂತರವಾಗಿ ನಡೀತಾನೆ ಇದೆ. ಸೊ ಆ ನಿಟ್ಟಿನಲ್ಲಿ ಏನು ಬಾಬಾ ಸಾಹೇಬ್ ಅವರು ಇವತ್ತು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಆ ಸಂವಿಧಾನ ಇವತ್ತು ಎಲ್ಲ ಯುವ ಸಮುದಾಯ ವಿದ್ಯಾರ್ಥಿಗಳಿಗೆ ಆ ಸಂವಿಧಾನ ಪೀಠಿಕೆಯನ್ನ ಓದಿಸ್ತಕ್ಕಂಥ, ಆ ಸಂವಿಧಾನ ಪೀಠಿಕೆಯ ಅರ್ಥವನ್ನ ತಿಳಿಸ್ತಕ್ಕಂಥ, ಆ ಪದಗಳಲ್ಲಿರ್ತಕ್ಕಂಥ ಆ ಭಾವನೆಗಳನ್ನ ಮಕ್ಕಳಲ್ಲಿ ಬಿತ್ತಕ್ಕಂಥ ಮತ್ತು ಯುವ ಸಮುದಾಯದಲ್ಲಿ ಬಿತ್ತಕ್ಕಂಥ ನಿರ್ಧಾರವನ್ನು ಮಾಡಿ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕೂಡ ಸಂವಿಧಾನ ಪೀಠಿಕೆಯನ್ನು ಓದಲೇಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಂಡಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೆ ನಾನು ನಮ್ಮೆಲ್ಲ ಭೀಮ ಬಂಧುಗಳ ಪರವಾಗಿ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ, ಈಗಾಗಲೇ ಇದೊಂದೇ ಅಲ್ಲ, ವಿಜಯಣ್ಣವ್ರು ಹೇಳಿದ್ದು ಮತ್ತು ನಮ್ಮ ಮುನೇಶ್ ಅವರು ಹೇಳಿದ್ದು, ಸೀನಣ್ಣವ್ರು ಹೇಳಿದಾಗೆ ಕೆಲವೊಂದು ಅಂಶಗಳನ್ನು ನಾವು ಇವತ್ತು ನೋಡಿ ಮಾತಾಡ್ತಕ್ಕಂಥದ್ದಲ್ಲ. ಸಂವಿಧಾನದ ಬಗ್ಗೆನೇ ಅಪಪ್ರಚಾರ. ಇವತ್ತು ನಾವೆಲ್ಲ ಸಂವಿಧಾನ ಜಾಥಾ ಕಾರ್ಯಕ್ರಮದಲ್ಲಿ ಕೂಡ ಮಾತಾಡಿದ್ದೀವಿ. ಏನು ಅಂಬೇಡ್ಕರ್ ಒಬ್ಬರೇ ಸಂವಿಧಾನವನ್ನು ಬರೀಲಿಲ್ಲ, ಎಷ್ಟು ಜನ ಇದ್ರು ಸಂಸ್ಥೆಯಲ್ಲಿ, 260 ಜನ, 280 ಜನ, 300 ಜನ ಇದ್ರು, ಅವರೆಲ್ಲ ಸೇರಿ ಬರ್ತಿದ್ದು ಅಂತ. ಬಟ್ ಟಿ ಕೃಷ್ಣಮಾಚಾರ್ಯ ಅವರು ಕರಡು ಸಮಿತಿಯ ಸದಸ್ಯರಾಗಿದ್ದಂಥವರು, ಆ ಸಮಿತಿಯಲ್ಲಿ ಅವರೇ ಒಂದು ಸಂವಿಧಾನ ಅಂಗೀಕಾರ ಮಾಡ್ತಕ್ಕಂಥ ಮತ್ತು ಸಂವಿಧಾನ ಸಮರ್ಪಣೆ ಮಾಡ್ತಕ್ಕಂಥ ಈ ದಿನದಲ್ಲಿ ಅವರು ಇದೇ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೆ, ಸಂವಿಧಾನ ಕರಡು ಸಮಿತಿಯ ಎಲ್ಲಾ ಸದಸ್ಯರು ಕೂಡ ನಿಷ್ಕ್ರಿಯ ಆದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು ಎಲ್ಲ ಜವಾಬ್ದಾರಿಯನ್ನ ಹೆಗಲ ಮೇಲೆ ತಗೊಂಡು ಇಡೀ ಸಂವಿಧಾನ ರಚನೆಯ ಒಂದು ಜವಾಬ್ದಾರಿಯನ್ನ ಮಾಡಿದ್ದಾರೆ. ಅವರೆಲ್ಲರ ಪರವಾಗಿ ಕೂಡ ನಾನು ಭಾರತ ದೇಶದ ಎಲ್ಲ ಜನರ ಪರವಾಗಿ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಅಂತ. ಬಟ್ ಇಲ್ಲಿ ಲೋಕಲ್ ಅಲ್ಲಿ ಕೆಲವರು ಮಾತಾಡ್ತಾರೆ ಬೀದಿಗಳಲ್ಲೆಲ್ಲ, ಅಂಬೇಡ್ಕರ್ ಒಬ್ಬರೇ ಬರೀಲ್ಲ ಬಿಡಿ, ಎಲ್ಲರೂ ಸೇರಿ ಬಂದಿದ್ದು ಅಂತ. ಮತ್ತೆ ಅಂಬೇಡ್ಕರ್ ಅವರು ಏನು ಯಾವ ದೇಶದಿಂದ ಸಂವಿಧಾನ ಇಗಳೆಲ್ಲ ತಗೊಂಡು ಬಂದು ಭಾರತ ದೇಶ ಸಂವಿಧಾನ ಅಳವಡಿಸಿದ್ದಾರೆ ಅಂತ. ನಿಜ, ಇದು ಸರ್ವಧರ್ಮೀಯರನ್ನು ಒಳಗೊಂಡಿರ್ತಕ್ಕಂಥ ಒಂದೇ ಒಂದು ದೇಶ ಭಾರತ ದೇಶ. ಹಿಂದೂ, ಬೌದ್ಧ, ಮುಸ್ಲಿಂ, ಸಿಖ್, ಜೈನ, ಪಾರ್ಸಿ ಯಾವ ಬೇರೆ ದೇಶಗಳಲ್ಲಿಲ್ಲ. ಅವ್ರಿಗೆಲ್ಲ ಬೇಕಾದಂಥ ಕಾನೂನುಗಳು ಬೇಕಾಗಿತ್ತು, ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಅಂಶಗಳು ಬೇಕಾಗಿತ್ತು. ಆ ಅಂಶಗಳನ್ನು ಆಧರಿಸಿ ಅವರು ಈ ಭಾರತ ದೇಶದ ಕೆಲವೊಂದು ಅವರು ಅಳವಡಿಸಿದ್ದಾರೆ ವಿನಃ ಅವರೇನು ಎರವಲು ತಗೊಂಡಿಲ್ಲ. ಅವರ ಸ್ವಂತ ಬುದ್ಧಿಕೆಯಿಂದ ಎಲ್ಲ ಇಡೀ 50-60 ಸಂವಿಧಾನಗಳ ಜ್ಞಾನವನ್ನು ಹೊಂದಿದ್ದಂಥವ್ರು ಒಬ್ಬರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ರೀತಿ ಅವರು ಅಲ್ಲಿ ತೀರ್ಮಾನ ತೆಗೆದುಕೊಂಡು ಎಲ್ಲ ಜನಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು, ಈ ಪ್ರಜಾಪ್ರಭುತ್ವ ದೇಶ ವಿಶ್ವಕ್ಕೆ ಸರ್ವಶ್ರೇಷ್ಠ ಆಗಿರಬೇಕು ಅಂತ ಅವರು ತೀರ್ಮಾನ ತೆಗೆದುಕೊಂಡು ಆ ಸಂವಿಧಾನ ಒಂದು ಅಂಶಗಳನ್ನ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನರಿಗೆ ನ್ಯಾಯ ಸಿಗೋ ತರ ಮಾಡಿದ್ದಾರೆ. ಈ ಅಪಪ್ರಚಾರ ಮಾಡತಕ್ಕಂಥವ್ರ ಬಗ್ಗೆ ಬಿಡಿ, ಅವ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಬಟ್ ಇವತ್ತು ನಾವೆಲ್ಲರೂ ಕೂಡ ಸಂವಿಧಾನವನ್ನು ಓದಬೇಕು, ಸಂವಿಧಾನವನ್ನು ನಮ್ಮ ಮಕ್ಕಳಿಗೆ ಪರಿಚಯ ಮಾಡಬೇಕು, ಸಂವಿಧಾನವನ್ನು ಉಳಿಸ್ತಕ್ಕಂಥ ತೀರ್ಮಾನಗಳ ಕಡೆ ನಾವು ಹೆಜ್ಜೆ ಹಾಕಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತಾ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಕೂಡ ಭೀಮ್ ವಂದನೆ ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್.